ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗಂ ಗಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋತಿಭಿಸ್ಸೇದಸಾದನಂ. ಶ್ರೀಮಾತಾ ಶ್ರೀಮಹಾರಾಜ್ಞೇ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನಿಕುಂಡಸಂಭೂತಾ ದೇವಕಾರ್ಯ ಸಮದ್ಯತೆ ಶ್ರೀಲಲಿತತ್ರಿಪುರಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ 18/5/2025 24/5/2025 ವಾರ ಭವಿಷ್ಯ. ಈ ವಾರದಲ್ಲಿ ಗ್ರಹಗತಿಗಳ ಬದಲಾವಣೆಗಳು ಬಂದು ರಾಹುಕೇತು ಅಂತಕ್ಕಂಥ ರೀತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ಅಂದರೆ 18/5/2025 ಭಾನುವಾರ ಕುಂಭರಾಶಿಗೆ ರಾಹು ಪ್ರವೇಶವನ್ನು ತೆಗೆದುಕೊಳ್ತಾನೆ, ಸಿಂಹರಾಶಿಗೆ ಕೇತು ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಅದರ ಜೊತೆಯಲ್ಲಿ 23/5/2025 ಶುಕ್ರವಾರ ವೃಷಭ ರಾಶಿಗೆ ಬುಧ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಮತ್ತು 24/5/2025 ಶನಿವಾರ ಶನಿ ಪ್ರದೋಷ. ಬಹಳ ವಿಶೇಷವಾದಂಥ ದಿವಸ. ಶನಿ ಕಾಟ ಇರತಕ್ಕಂಥವರು ಅಥವಾ ಪದೇ ಪದೇ ಅನಾರೋಗ್ಯ ಸಮಸ್ಯೆಗಳು ಕಾಣ್ತಾ ಇದೆ ಅನ್ನುವಂಥ ರೀತಿಯಲ್ಲಿರುವಂಥವ್ರಿಗೆ, ತುಂಬ ಕಷ್ಟಗಳಿಂದ ಮುಕ್ತರೇ ಆಗೋದಕ್ಕೆ ಸಾಧ್ಯವಾಗ್ತಲ್ಲ ಅನ್ನೋ ರೀತಿಯಾದಂಥ ಆತಂಕವಿರ್ತಕ್ಕಂಥವರು, ಮತ್ತು ಯಾವುದೇ ರೀತಿಯಲ್ಲಿ ಜನ್ಮಜಾತಕದಲ್ಲಾಗಬಹುದು, ಗೋಚಾರದಲ್ಲಾದರೂ ಆಗಬಹುದು, ಶನಿ ಕಾಟವಿದೆಯಿಂದಾಗ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬಹಳ ವಿಶೇಷವಾದಂಥ ದಿವಸ. ಅದರಲ್ಲೂ ಕೂಡ ಈ ವೈಶಾಖ ಮಾಸದಲ್ಲಿ ಬರ್ತಕ್ಕಂಥ ಒಂದು ಶನಿ ಪ್ರದೋಷ. ಈ ಪ್ರದೋಷನ ಆಚರಣೆ ಮಾಡೋದ್ರಿಂದ ಕಷ್ಟಗಳು ನಿವಾರಣೆ ಆಗುತ್ತೆ. ಅದರಿಂದ ಅದರಲ್ಲೂ ಕೂಡ ಎಳ್ಳೆಣ್ಣೆ ಅಭಿಷೇಕ ಶಿವಯ್ಯನಿಗೆ ಮಾಡೋದರಿಂದ ಅವತ್ತಿನ ದಿವಸ ಗೋಧೂಳಿ ಸಂದರ್ಭದಲ್ಲಿ ಅದ್ಭುತವಾದಂಥ ಫಲವನ್ನು ನೀವು ನೋಡಬಹುದು. ಅಂಥ ಒಂದು ಶನಿ ಪ್ರದೋಷ ಒಂದು. ಎರಡನೇದಾಗಿ ಈ ವಾರದ ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ರೀತಿಯಲ್ಲಿ ಮೇಷರಾಶಿನಲ್ಲಿ ಬುಧ ಇದ್ದಾನೆ, ವೃಷಭ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ. ವೃಷಭ ರಾಶಿನಲ್ಲಿ ರವಿ ಇರ್ತಕ್ಕಂಥದ್ದು. ಗುರು ಪ್ರವೇಶವನ್ನು ತೆಗೆದುಕೊಂಡಿದ್ದಾನೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಈಗಾಗಲೇ ತೆಗೆದುಕೊಂಡಿದ್ದಾನೆ. ಗುರು ಮಿಥುನ ರಾಶಿನಲ್ಲಿರುವಂಥದ್ದು. ಕುಜ ಬಂದು ನೀಚನಾಗಿ ಕಟಕ ರಾಶಿನಲ್ಲಿ ಕುಳಿತಿರ್ತಕ್ಕಂಥದ್ದು. ಕೇತು ಕನ್ಯಾ ರಾಶಿನಲ್ಲಿ ಇದ್ದಂಥವನು ಸಿಂಹರಾಶಿಗೆ ಹೋಗ್ತಾನೆ. ಮತ್ತು ಚಂದ್ರ ಬಂದು ಮಕರ, ಕುಂಭ, ಮೀನರಾಶಿನಲ್ಲಿ ವಾರದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು. ಇನ್ನು ಮೀನರಾಶಿನಲ್ಲಿ ಬಂದು ಶುಕ್ರ, ಶನಿ, ರಾಹು ಇರ್ತಾನೆ. ವಾರ ಆರಂಭ ರಾಹು ಬದಲಾವಣೆ ಆಗ್ತಾನೆ ಕುಂಭರಾಶಿಗೆ. ಇದಿಷ್ಟು 9 ಗ್ರಹಗಳ ಸ್ಥಿತಿಗತಿಗಳು. ಈ ವಾರದಲ್ಲಿರ್ತಕ್ಕಂಥ ಗ್ರಹಗತಿಗಳ ಸ್ಥಿತಿಗತಿಗಳು ನೋಡಿದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಕೆಲವೊಂದು ಕ್ಷೇತ್ರದವರಿಗೆ ಉತ್ತಮವಾದಂಥ ಫಲವನ್ನು ನೋಡೋದಕ್ಕೆ ಸಾಧ್ಯವಾಗ್ತದೆ. ಯಾರಿಗೆ? ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಕಾನೂನು ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಆಮದು ರಫ್ತು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, IAS IPS ಹುದ್ದೆ ಅಥವಾ ಉನ್ನತ ಹುದ್ದೆ, ಅಧಿಕಾರದ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ, ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಸಂದರ್ಭಗಳು ಆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಮತ್ತು ಒಂದು ಆತ್ಮಸ್ಥೈರ್ಯ ಅಂತಕ್ಕಂಥ ರೀತಿಯಲ್ಲೋ, ಆತ್ಮಜ್ಞಾನ ಅನ್ನೋ ರೀತಿಯಲ್ಲೋ, ಅಥವಾ ಭಗವಂತನ ಅನುಗ್ರಹ ಪಡ್ಕೊಳ್ಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ ಮಾಡುವಂಥವ್ರಿಗೂ ಕೂಡ ಈ ವಾರ ಅದ್ಭುತವಾದಂಥ ಫಲವನ್ನು ನೋಡಬಹುದು. ರಾಯಭಾರಿ ಕ್ಷೇತ್ರ ಅಂತಕ್ಕಂಥ ರೀತಿಯಲ್ಲಿ ಇರುವಂಥವ್ರಿಗೆ ಸಾಮಾನ್ಯವಾಗಿ ಈ ವಾರದಲ್ಲಿ ಇರ್ತಕ್ಕಂಥ ಗ್ರಹಗತಿಗಳ ಸ್ಥಿತಿಗತಿಗಳಲ್ಲಿ ಈ ಕ್ಷೇತ್ರದವರಿಗೆ ಅತಿ ಹೆಚ್ಚು ಫಲವನ್ನು ಅಥವಾ ಉತ್ತಮವಾದಂಥ ಫಲವನ್ನು ನೋಡಬಹುದು. ಇನ್ನು ವೈಯಕ್ತಿಕವಾಗಿ ರಾಶಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸಾಮಾನ್ಯವಾಗಿ ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪಿತ್ರಾರ್ಜಿತ ಸ್ವತ್ತಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಸರ್ಕಾರಿ ಅಧಿಕಾರದಲ್ಲಿರ್ತಕ್ಕಂಥವರಿಗೆ ಅನುಕೂಲವಾಗ್ತಕ್ಕಂಥದ್ದು, ಅಥವಾ ಸರ್ಕಾರಿ ಕಚೇರಿಗಳಿಗೆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರಿಗೆ ಅನುಕೂಲವಾಗುವಂಥ ಯೋಗ ಫಲಗಳು. ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾದಂಥ ಅವಕಾಶಗಳು, ಅದೃಷ್ಟ ಅಂತಕ್ಕಂಥದ್ದು ಒಲಿದು ಬರ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ಪಿತ್ರಾರ್ಜಿತ ಸ್ವತ್ತಿನ ಸಮಸ್ಯೆಗಳ ಬಗೆಹರಿಸಿಕೊಳ್ಬೇಕು ಅನ್ನೋ ರೀತಿಯಲ್ಲಿರುವಂಥವ್ರಿಗೆ ಅವ್ರಿಗೂ ಕೂಡ ಅನುಕೂಲ. ಪತ್ರ ವ್ಯವಹಾರವನ್ನು ಮಾಡಿಕೊಳ್ಬೇಕು ಅನ್ನುವಂಥವ್ರಿಗೆ ಅನುಕೂಲವಾಗುವಂಥ ಯೋಗ ಫಲಗಳು ನಿರ್ಮಾಣವಾಗ್ತಕ್ಕಂಥದ್ದು. ಪೂರ್ವದಲ್ಲಿ ಯಾವುದೋ ಪೂಜೆ ಪುನಸ್ಕಾರ ಅಥವಾ ಹೋಮ ಹವನಗಳನ್ನು ಮಾಡಿದ್ದೀರಿ, ಅಥವಾ ಯಾರಿಗೂ ಸಹಾಯವನ್ನು ಮಾಡಿದ್ದೀರಿ, ಅದರ ಫಲಾಫಲಗಳು ಪ್ರಾಪ್ತಿಯಾಗುವಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು ಅಂದರೆ ಈ ವಾರ ಪ್ರಯತ್ನ ಮಾಡಿ. ಅದ್ಭುತವಾದಂಥ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂಥ ಸಾಧ್ಯತೆಗಳಿರುತ್ತೆ.
ಆದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಷ್ಟೊಂದು ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರೋದಿಲ್ಲ. ಅದರಲ್ಲಿ ವಾರ ಮಧ್ಯಭಾಗದಲ್ಲಿ ಒಂಚೂರು ಸುಧಾರಣೆ ಅನ್ಬೋದು. ವಾರ ಆರಂಭ ವಾರ ಅಂತ್ಯ ಸ್ವಲ್ಪ ಮೈನಸ್ ಅನ್ನೋ ರೀತಿಯಲ್ಲಿ ಇರುವಂಥದ್ದು. ಮತ್ತು ರಾಷ್ಟ್ರಾಧಿಪತಿ ಅಥವಾ ಮೇಷ ರಾಷ್ಟ್ರಾಧಿಪತಿ ಅಥವಾ ಮೇಷ ಲಗ್ನಾಧಿಪತಿ ನೀಚ ಪ್ರಭಾವಕ್ಕೊಳಗಾಗಿರೋದ್ರಿಂದ ಎಲ್ಲೋ ಆತಂಕ ಶುರುವಾಗುತ್ತೆ, ಎಲ್ಲೋ ಬಿದ್ದು ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಅಥವಾ ಎಲ್ಲರೂ ಕುಸಿದು ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಆತಂಕ ಶುರುವಾಗುವಂಥ ಸಾಧ್ಯತೆಗಳಿರುತ್ತೆ. ಶತ್ರುಕಾಟಗಳು ಜಾಸ್ತಿ ಆಗುವಂಥದ್ದು, ಸಾಲಬಾಧೆಗಳು ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲೂ ಕೂಡ ಸ್ವಲ್ಪ ಕಫ, ವೆದರ್ ವೇರಿಯೇಷನ್ಸ್ಗಳಿಂದ ಸುಸ್ತು ಜಾಸ್ತಿ ಆಗುವಂಥ ಸ್ಥಿತಿ, ನರದೌರ್ಬಲ್ಯಗಳು ಬರ್ತಕ್ಕಂಥದ್ದು, ಸ್ಕಿನ್ ಡಿಸೀಸ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಉಲ್ಬಣವಾಗುವಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು ವಾರ ಮಧ್ಯಭಾಗದವರೆಗೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಸುಧಾರಣೆ ಆಗೋದಕ್ಕೆ ದಾರಿ ಇದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸಾಮಾನ್ಯವಾಗಿ ಈ ವಾರ ಪರಿಪೂರ್ಣವಾದಂಥ ಸ್ಥಿತಿಯನ್ನು ನೋಡಿದಾಗ ನಿಮ್ಮ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೆ ಮೈನಸ್ಸು, ಬೇರೆ ಕಡೆ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಅಥವಾ ಯಾವುದೋ ಕಂಪ್ನಿನಲ್ಲೋ ಶಾಪ್ನಲ್ಲೋ ಎಲ್ಲೋ ಫ್ಯಾಕ್ಟ್ರಿನಲ್ಲೋ ಕೆಲಸ ಕಾರ್ಯ ಮಾಡುವಂಥವ್ರಿಗೆ ಉತ್ತಮವಾದಂಥ ಸ್ಥಿತಿಯನ್ನು ನೋಡಬಹುದು. ಗುರುಬಲ ಇತ್ತು, ಗುರುಬಲ ಇಲ್ಲ. ಹಾಗಾಗಿ ಏನಾಗುತ್ತೆ, ದುಂದು ವೆಚ್ಚಗಳು ಕೂಡ ಯಥೇಚ್ಛವಾಗಿ ಬರುವಂಥ ಸಂದರ್ಭಗಳು ಕಂಡುಬರುತ್ತೆ. ಕುಟುಂಬಸ್ಥರು ಶತ್ರುಗಳಾಗಿ ಪರಿವರ್ತನೆಯಾಗುವಂಥದ್ದು ಅಥವಾ ಕುಟುಂಬಸ್ಥರಿಂದಲೇ ಸ್ವಲ್ಪ ನೋವನ್ನು ಅನುಭವಿಸುವಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಈ ಸಂದರ್ಭದಲ್ಲಿ ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಅಲ್ಲಿ ಸ್ವಲ್ಪ ಫೇಲ್ಯೂರ್ ಆಗುವಂಥ ಸ್ಥಿತಿ. ಪಂಚಮ ಸ್ಥಾನಕ್ಕೆ ಕೇತು ಬರ್ತಕ್ಕಂಥದ್ದಾಗಿರೋದ್ರಿಂದ ಸಂತಾನ ದೋಷಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಉಲ್ಬಣವಾಗುವಂಥದ್ದನ್ನು ಸಾಮಾನ್ಯವಾಗಿ ಈ ವಾರದಲ್ಲಿ ನೀವೆಲ್ಲರೂ ಕೂಡ ನೋಡ್ತೀರಿ. ಉದ್ಯೋಗ ನಷ್ಟ ಅಥವಾ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಯಶಸ್ಸಿಲ್ಲ. ಪರಿಹಾರ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ಹೋಗಿ ಪರಿಹಾರ ಆಗಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಈ ವಾರ ಸಾಧ್ಯವಾದಷ್ಟು ಕೂಡ ತುಳಸಿ ಗಿಡಕ್ಕೆ ನೀರನ್ನು ಹಾಕಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅನುಕೂಲವಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ವೃಷಭ ರಾಷ್ಟ್ರಾಧಿಪತಿಯಾದಂತನು ಪರಮೋಚ್ಚ ಸ್ಥಿತನಾಗಿ ಕುಳಿತಿದ್ದಾನೆ. ಹಾಗಾಗಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವರಿಗೆ ಅನುಕೂಲವಾಗಬೇಕು. ಹೋರಾಟದಿಂದ ಕಾರ್ಯಜೀವನ ಮಾಡಿಕೊಳ್ಬೇಕು. ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ತುಂಬ ಸುಸೂತ್ರವಾಗಿ ಮಾಡಿಕೊಳ್ಳಬೇಕು. ಆರ್ಥಿಕ ಅಭಿವೃದ್ಧಿ ಆಗಬೇಕು. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಏಳಿಗೆಯನ್ನು ಕಾಣುವಂಥ ಸ್ಥಿತಿ ನಿರ್ಮಾಣವಾಗುವಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಗುಪ್ತ ಆಸೆಗಳು ಈಡೇರುವಂಥ ಲಕ್ಷಣಗಳಿದೆ. ಪಿತ್ರಾರ್ಜಿತ ಸ್ವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಯೋಗ ಫಲಗಳು. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಅನುಕೂಲ. ತಾಯಿಯ ಸಹಕಾರ ಸಿಗುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಅನುಕೂಲ ಮತ್ತು ಜ್ಞಾನಾರ್ಜನೆ ಕಡೆಗೆ ಹೆಚ್ಚಿನದಾದಂಥ ಒಲವನ್ನು ತೋರಿಸ್ತಕ್ಕಂಥದ್ದು. ಗುರು ಬೇರೆ ಬಂದಿದೆ. ಲಾಭಾಧಿಪತಿಯಾದಂಥ ಪ್ರಭಾವ, ಆರ್ಥಿಕವಾದಂಥ ಮುಗ್ಗಟ್ಟು ಅಥವಾ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳಿರುತ್ತೆ. ಆರ್ಥಿಕವಾದಂಥ ಏಳಿಗೆಯನ್ನು ಕಾಣತಕ್ಕಂಥದ್ದು. ಕುಟುಂಬದಲ್ಲಿರ್ತಕ್ಕಂಥ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು ನಿವಾರಣೆ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಇರುತ್ತೆ. ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು. ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಆರೋಗ್ಯ ಸುಧಾರಣೆ ಆಗುವಂಥ ಲಕ್ಷಣಗಳಿರ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಸಾಧ್ಯತೆಗಳಿರುತ್ತೆ ಮತ್ತು ಸಂಗಾತಿಯೊಂದಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ತಕ್ಕಂಥ ವಾತಾವರಣಗಳು ಕೂಡ ಇರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ನೇರ ಮಾತುಗಳು ಅಥವಾ ಹೊರಟು ಮಾತನಾಡ್ತಕ್ಕಂಥದ್ದು ಅಥವಾ ಆತ್ಮಾಭಿಮಾನದ ಮಾತನಾಡ್ತಕ್ಕಂಥದ್ದು ಇವು ಸ್ವಲ್ಪ ನಿಮಗೆ ವಿರೋಧವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಉದ್ಯೋಗ ಬಡ್ತಿಗೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೂ ಕೂಡ ಅನುಕೂಲವಾಗುವಂಥದ್ದು. ವಿದೇಶ ಪ್ರಯಾಣ, ದೂರ ಪ್ರಯಾಣ ಮಾಡುವಂಥವ್ರಿಗೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ ಎನ್ನುವ ರೀತಿಯಾದಂಥ ಸ್ಥಿತಿ. ಗುಪ್ತ ಧನಾಗಮನ, ಆಕಸ್ಮಿಕವಾದಂಥ ಅದೃಷ್ಟ ಒಲಿದು ಬರ್ತಕ್ಕಂಥ ಸಾಧ್ಯತೆಗಳನ್ನು ಈ ವಾರದಲ್ಲಿ ವೃಷಭರಾಶಿನವರು ನೋಡೋದಕ್ಕೆ ದಾರಿ ಉಂಟು. ಒಟ್ಟಿನಲ್ಲಿ ವೃಷಭರಾಶಿನವರಿಗೆ ಅತ್ಯುತ್ತಮವಾದಂಥ ಫಲವನ್ನೇ ನೋಡುವಂಥ ಎಲ್ಲ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ಅದರಲ್ಲಿ ಒಂದೇನೆಂದರೆ ಕೇತು ಮತ್ತು ರಾಹು ಮಾತ್ರ ಸ್ವಲ್ಪ ನಿಮಗೆ ವಿರೋಧವನ್ನು ತರ್ತಾ ಇರೋದ್ರಿಂದ ನಿಮಗೇನಾಗ್ತದೆ, ತಾಯಿಯ ಆರೋಗ್ಯ ವ್ಯತ್ಯಾಸಗಳಾಗಬಹುದು ಅಥವಾ ವಿದ್ಯಾಭ್ಯಾಸದ ಯೋಗ್ಯತೆ ಅರ್ಹತೆ ಇದ್ರೂ ಕೂಡ ಯಾಕೋ ಒಂದು ರೀತಿಯಲ್ಲಿ ಉಡಾಫೆತನ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಬಿಟ್ಟರೆ ಮಿಕ್ಕಿದ್ದೇನು ಸಮಸ್ಯೆಗಳಿರೋದಿಲ್ಲ. ಹಾಗಾಗಿ
ಶ್ರೀಲಕ್ಷ್ಮಿಯ ಅಷ್ಟೋತ್ತರ ಅಥವಾ ಶ್ರೀಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ಉತ್ತಮವಾದಂಥ ಫಲವನ್ನು ನೀವು ವೃಷಭ ರಾಶಿನವರು ನೋಡಬಹುದು. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆಗಳು ಸಿಗಬೇಕು, ವ್ಯವಹಾರಗಳು ಚೆನ್ನಾಗಿ ಆಗಬೇಕು, ಲಾಭವನ್ನು ತಂದುಕೊಳ್ಳಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಘನತೆ ಗೌರವವನ್ನು ಕಾಪಾಡಿಕೊಳ್ಳುವುದಕ್ಕೆ ಹೆಚ್ಚಿನದಾದಂಥ ಆದ್ಯತೆ, ಅದರಲ್ಲಿ ಯಶಸ್ಸನ್ನು ಕೂಡ ಗಳಿಸಿಕೊಳ್ತಕ್ಕಂಥದ್ದು, ಅದೃಷ್ಟ ಒಲಿದು ಬರತಕ್ಕಂಥ ಸಾಧ್ಯತೆಗಳು, ಕಾರ್ಯಜಯವಾಗುವಂಥದ್ದು, ಯಾವುದಾದ್ರೂ ಹಣಕಾಸಿನ ವ್ಯವಹಾರಗಳಲ್ಲಿ ಬರುವಂಥದ್ದು ಯಾವುದಾದ್ರೂ ಇತ್ತು ಅಂತಂದರೆ ಬರೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ತಾಯಿಯ ಸಹಕಾರ ಸಿಗುವಂಥ ಸಂದರ್ಭಗಳು, ಗುಪ್ತ ಆಸೆಗಳು ಈಡೇರುವಂಥ ಲಕ್ಷಣಗಳು ಗೋಚರಿಸ್ತದೆ. ಮತ್ತು ಮನೆ ಕಟ್ಟಬೇಕು ಅಥವಾ ಆಸ್ತಿ ಖರೀದಿ ಮಾಡಬೇಕು ಅನ್ನುವಂಥವ್ರಿಗೆ, ವಾಹನ ಖರೀದಿ ಮಾಡಬೇಕು ಅನ್ನುವಂಥವ್ರಿಗೆ ಅತ್ಯುತ್ತಮವಾದಂಥ ಅವಕಾಶಗಳು ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ವಿದೇಶಯಾನ ಮಾಡಬೇಕು, ದೂರ ಪ್ರಯಾಣವನ್ನು ಮಾಡಬೇಕು ಅನ್ನುವಂಥವ್ರಿಗೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಧೈರ್ಯದಿಂದ ಕಾರ್ಯ ಚಟುವಟಿಕೆಯನ್ನು ಮಾಡ್ತೀರಿ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಆತರ, ಮುಂಗೋಪ, ಸಿಟ್ಟು, ಸೆಡವು, ಆತ್ಮಾಭಿಮಾನ, ಯಾರಿಗೂ ಬೊಗ್ಗಲ್ಲ, ನಾನೇ ಮೇಲು ಅನ್ನೋ ರೀತಿಯಾದಂಥ ಒಂದು ಪ್ರವೃತ್ತಿಗಳು ಇಂಥವು ಹೆಚ್ಚಾಗಿ ನಿಮ್ಮಲ್ಲಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ, ಅಥವಾ ನಾನೇ ಅತಿ ಹೆಚ್ಚು ಬುದ್ಧಿವಂತ ಅನ್ನೋ ರೀತಿಯಲ್ಲಿ ಪರಿಗಣನೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥದ್ದು ಸೂಕ್ತ. ಅದು ಬಿಟ್ಟರೆ ಮಿಕ್ಕಿದ್ದೇನು ಅಂಥ ಗಂಭೀರವಾದಂಥ ಸಮಸ್ಯೆಗಳಾಗುವಂಥ ಸ್ಥಿತಿ ಇಲ್ಲ. ಗುರುಬಲ ಇಲ್ಲದಿದ್ದರೂ ಕೂಡ ಈ ವಾರದಲ್ಲಿ ನಿಮಗೆ ಯೋಗ ಫಲವೂ, ಅದೃಷ್ಟವೂ ಮತ್ತು ಒಂದು ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳಿರುತ್ತೆ. ಚಿಂತೆ ಬೇಡ ಮಿಥುನ ರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಭಾಗ್ಯಪ್ರಭಾವದ ರಾಹು ಅಂತಕ್ಕಂಥವನು ಸ್ವಲ್ಪ ತಂದೆಯ ಆರೋಗ್ಯವನ್ನು ಕೆಡಿಸುವಂಥ ಸಾಧ್ಯತೆಗಳಿರುತ್ತೆ. ಒಂದು ತೃತೀಯ ಪ್ರಭಾವದ ಕೇತು ಅಂತಕ್ಕಂಥದ್ದು ಪ್ರಯಾಣದಲ್ಲಿ ಹೋಗುವಂಥ ಸಮಯಕ್ಕೆ ಹೋಗಲಾರದಂಥ ರೀತಿಯಲ್ಲಿ ಏನಾದರೂ ವಿಘ್ನಗಳು, ಅಡೆತಡೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಅಷ್ಟೇ ಬಿಟ್ಟರೆ ಮಿಕ್ಕಿದ್ದೇನು ಪ್ರಯಾಣ ಹೋಗ್ತೀರಿ, ಏನೂ ತೊಂದರೆ ಆಗೋದಿಲ್ಲ. ಹೋಗುವ ಸಂದರ್ಭದಲ್ಲಿ ಏನಾದರೂ ಒಂದು ವಿಘ್ನಗಳು, ಅಡೆತಡೆಗಳು ಬರಬಹುದು ಅಷ್ಟೇ. ಮಿಥುನ ರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ. ಶಿವನಾಮ ಸ್ಮರಣೆ ಅಥವಾ ಶಿವಪಂಚಾಕ್ಷರಿ ಮಂತ್ರ ನಿಮಗೆ ಇನ್ನಷ್ಟು ಉತ್ತಮವಾದಂಥ ಫಲವನ್ನು ಕೊಡೋದಕ್ಕೆ ದಾರಿ ಇದೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೆ ಗುರುಬಲ ಇತ್ತು, ಗುರುಬಲ ಇಲ್ಲ. ಹಾಗಾಗಿ ಏನಾದರೂ ತೊಂದರೆ ತಾಪತ್ರೆಗಳು ಬರ್ತದ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಆರ್ಥಿಕ ಮುಗ್ಗಟ್ಟುಗಳನ್ನು ಎದುರಿಸುವಂಥ ಸಂದರ್ಭಗಳು ಬರ್ತದೆ. ಯೋಗಕಾರಕನು ಅಥವಾ ಅದೃಷ್ಟವನ್ನು ಕೊಡುವಂಥವನು ನಿಮಗೆ ನೀಚ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅದೃಷ್ಟ ವಂಚಿತರು ಅನ್ನೋ ರೀತಿಯಾದಂಥ ಒಂದು ಭಾವವೋ ಅಥವಾ ಆ ಭ್ರಮೆಯೋ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಆದರೂ ಕೂಡ ನಿಮಗೆ ರವಿ ಪ್ರಭಾವ ಚೆನ್ನಾಗಿರೋದ್ರಿಂದ ಏನೇ ಸಮಸ್ಯೆಗಳು ಬಂದರೂ ಕೂಡ, ಎಷ್ಟೇ ತೊಂದರೆ ತಾಪತ್ರೆಗಳಿದ್ರೂ ಕೂಡ ಈ ವಾರದಲ್ಲಿ ನಿಮಗೆ ಅಷ್ಟೊಂದು ಪೀಡನೆಯನ್ನು ಕೊಡುವಂಥ ಸಾಧ್ಯತೆಗಳಿರೋದಿಲ್ಲ. ರವಿ ಅಂತಕ್ಕಂಥವನು ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ, ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮಾಡುವಂಥ ರೀತಿಯಲ್ಲಿ ಮಾಡಿ ನಿಮಗೆ ದುರಾದೃಷ್ಟ ಆಗದೇ ಇರುವಂಥ ಕೆಲಸ ಕಾರ್ಯಗಳು ಕೂಡ ಆಗುವಂಥ ರೀತಿಯಲ್ಲಿ ಮಾಡ್ತಾನೆ. ಮತ್ತು ಸರ್ಕಾರಿ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಅನುಕೂಲವನ್ನು ಮಾಡ್ತಾನೆ. ಮತ್ತು ಮಾತಿನಿಂದ ಕಾರ್ಯಜೀವನ ಮಾಡಿಕೊಳ್ತಕ್ಕಂಥ ಸ್ಥಿತಿ, ಅಧಿಕಾರಿ ವರ್ಗದವರಿಂದ ಸಹಕಾರ ಸಿಗುವಂಥ ಸಾಧ್ಯತೆಗಳು, ಕುಟುಂಬ ವರ್ಗದವರಿಂದ ಸ್ವಲ್ಪ ಸಹಕಾರ ಸಿಗುವಂಥ ಲಕ್ಷಣಗಳು, ಆಧ್ಯಾತ್ಮಿಕವಾದಂಥ ಚಿಂತನೆಗಳು ಜಾಸ್ತಿ ಆಗುವಂಥದ್ದು, ಕರ್ಮವನ್ನು ಕಳೆದುಕೊಳ್ಳೋದಕ್ಕೆ ಒಂದು ಪೂಜೆ ಪುನಸ್ಕಾರ, ಗುರು ಅಥವಾ ದೇವರ ದರ್ಶನ ಈ ರೀತಿಯಲ್ಲಿ ಹೆಚ್ಚಾಗಿ ವ್ಯಯವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗಳು. ಹಾಗಾಗಿ ನಿಮಗೆ ಬರುವಂಥ ತೊಂದರೆ ತಾಪತ್ರೆಗಳೆಲ್ಲವೂ ಕೂಡ ನಿವಾರಣೆ ಆಗುವಂಥ ಲಕ್ಷಣಗಳಿರ್ತದೆ. ಚಿಂತೆ ಬೇಡ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು. ವಿದ್ಯಾಭ್ಯಾಸ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ವಾರ ಆರಂಭ ಸ್ವಲ್ಪ ವಿಘ್ನದಿಂದ ಕೂಡಿರ್ತದೆ. ವಾರಾಂತ್ಯ ತುಂಬ ಚೆನ್ನಾಗಿ ಆಗೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ದಾಂಪತ್ಯದಲ್ಲಿ ಸ್ವಲ್ಪ ಮಂದತ್ವ ಅಥವಾ ನಿರಾಸೆಗಳು ಅಥವಾ ಆಸಕ್ತಿ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿಯೋ ನಿರ್ಮಾಣವಾಗಿ ಬರಬಹುದು. ಶುಭ ಕಾರ್ಯದ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ಎಳೆದಾಟಗಳಾಗುವಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಶತ್ರು ಪ್ರಭಾವ ದಶಮಸ್ಥಾನದಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಉದ್ಯೋಗ ಸ್ಥಳದಲ್ಲಿ ಶತ್ರುಗಳ ಉಪಟಳ ಜಾಸ್ತಿ ಆಗ್ಬೋದು, ಅವರಿಂದ ಬಾಧೆಯನ್ನು ಅನುಭವಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಅದರಲ್ಲೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ಅತ್ಯುತ್ತಮವಾದಂಥ ಸುಧಾರಣೆಯನ್ನು ನೀವೆಲ್ಲರೂ ಕೂಡ ನೋಡಬಹುದು. ಕಟಕ ರಾಶಿನವರು ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ.
ನೀವು ಯಾರಾದರೂ ವಯೋವೃದ್ಧರು ಯಾರಾದರೂ ಸಿಕ್ಕಿದರೆ, 60 ವರ್ಷ ದಾಟಿದಿರ್ತಕ್ಕಂಥ ಮುತ್ತೈದೆಯರು ಯಾರಾದರೂ ಸಿಕ್ಕಿದರೆ ಅವರಿಗೆ ಒಂದು ಫಲತಾಂಬೂಲವನ್ನು ಕೊಟ್ಟರು ನಮಸ್ಕಾರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗತ್ತೆ, ಚಿಂತೆ ಬೇಡ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ತುಂಬ ಕೋಪತಾಪಗಳು ಜಾಸ್ತಿ ಇರ್ತದೆ ಮತ್ತು ಆತ್ಮಾಭಿಮಾನ ಜಾಸ್ತಿ ಇರ್ತದೆ, ಬೆಂಕಿಯ ತತ್ವ ಜಾಸ್ತಿ ಇರ್ತದೆ. ಸಣ್ಣ ಸಣ್ಣ ವಿಷಯಗಳು ಕೂಡ ಕೋಪವನ್ನು ತರಿಸುವಂಥ ಒಂದು ಸ್ಥಿತಿನಲ್ಲಿರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಹೋರಾಟದ ಒಂದು ಪ್ರವೃತ್ತಿ ಕೆಚ್ಚು ಜಾಸ್ತಿ ಇರ್ತದೆ, ಆತ್ಮವಿಶ್ವಾಸ ಜಾಸ್ತಿ ಆಗುವಂಥ ಸ್ಥಿತಿ. ಏನಾದರೂ ಮಾಡಿ ನಾನು ಹೋರಾಟವನ್ನು ಮಾಡಿ ಜಯಿಸಲೇಬೇಕು ಅನ್ನೋ ರೀತಿಯಾದಂಥ ಒಂದು ಹಠವನ್ನು ತೊಡತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಇದೆ. ದಶಮ ಪ್ರಭಾವದ ರವಿ ಇರ್ತಕ್ಕಂಥವನ್ನು ನಿಮಗೆ ಬಲವನ್ನು ತರ್ತಾನೆ. ನಿಮ್ಮ ಹೋರಾಟವೇ, ನಿಮ್ಮ ಆತ್ಮಸ್ಥೈರ್ಯವೇ ನಿಮ್ಮನ್ನು ಗೆಲ್ಲಿಸುತ್ತೆ ಅಂತಕ್ಕಂಥದ್ದು ರೀತಿಯಲ್ಲಿ ನಿಮ್ಮ ಆತ್ಮಗೌರವವೇ ನಿಮಗೆ ಹೆಸರವನ್ನು ತಂದು ಕೊಡ್ತಕ್ಕಂಥ ಸ್ಥಿತಿ. ನಿಮ್ಮ ಟೈಮ್ ಸೆನ್ಸು ಅಥವಾ ಕೆಲಸದ ಮೇಲಿರ್ತಕ್ಕಂಥ ಆ ಚಟುವಟಿಕೆ ಅಂದರೆ ಜವಾಬ್ದಾರಿಯಿಂದ ಕೆಲಸ ಮಾಡುವಂಥ ಒಂದು ಸ್ಥಿತಿಯೇ ನಿಮಗೆ ಒಂದು ಗೌರವ ಅಂತಸ್ತನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ ಈ ಸಂದರ್ಭ. ಅದರಲ್ಲೂ ಕೂಡ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಬಲ ಇದೆ. ಯಾರಿಗೆ ಸಿಂಹರಾಶಿನೋ ಇಲ್ಲಿವರೆಗೆ ಗುರುಬಲ ಇರಲಿಲ್ಲ, ಈಗ ಗುರುಬಲ ಬಂದಿದೆ. ಹಾಗಾಗಿ ನಿಮಗೆ ಅನುಕೂಲವನ್ನು, ಯೋಗ ಬಲವನ್ನು, ಅದೃಷ್ಟವನ್ನು ತರಬೇಕು, ಮಕ್ಕಳಿಂದ ಸಹಾಯ ಬರಬೇಕು ಅಂತಕ್ಕಂಥ ಸ್ಥಿತಿ. ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗಬೇಕು, ವಿದೇಶಕ್ಕೆ ಹೋಗಿ ಓದಬೇಕು ಅನ್ನುವಂಥವ್ರಿಗೂ ಕೂಡ ಸಹಕಾರಿಯಾಗಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಅನಾರೋಗ್ಯ ಸಮಸ್ಯೆಗಳು, ಶನಿ ಪ್ರಭಾವ ಹೋಗುವವರೆಗೂ ಕೂಡ ಸಾಮಾನ್ಯವಾಗಿ ಆರೋಗ್ಯ ಅಂತಕ್ಕಂಥ ತುಂಬ ನಿಧಾನಕ್ಕೆ ಕ್ಯೂರ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಗುರು ದೃಷ್ಟಿ ಇದ್ರೂ ಕೂಡ, ಗುರುವಿನ ಬಲವಿದ್ರೂ ಕೂಡ ಆರೋಗ್ಯದಲ್ಲಿ ಶನಿಯ ಪ್ರಭಾವ ಅಷ್ಟೊಂದು ಚೆನ್ನಾಗಿಲ್ಲದೇ ಇರೋದರಿಂದ ತುಂಬ ನೋವನ್ನು ಕೊಟ್ಟು ಸುಧಾರಣೆ ಆಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮತ್ತು ಮಿತ್ರರೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ, ಸ್ತ್ರೀಯರೊಂದಿಗೆ, ಹೆಣ್ಣು ಮಕ್ಕಳೊಂದಿಗೆ ಸ್ವಲ್ಪ ಗೌರವದಿಂದ ನಡೆದುಕೊಳ್ತಕ್ಕಂಥದ್ದನ್ನು ಆದಷ್ಟು ನೀವು ರೂಢಿಯನ್ನು ಮಾಡಿಕೊಳ್ತಕ್ಕಂಥದ್ದು ಸೂಕ್ತ. ಇಲ್ಲ ಅಂದರೆ ನಿಮಗೆ ಗೌರವಕ್ಕೆ ಧಕ್ಕೆ ಬರುವಂಥ ಘಟನೆಗಳೇನಾದರೂ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಒತ್ತಡಗಳಿಂದ ಸ್ವಲ್ಪ ಏನಾದರೂ ನಿದ್ರೆ ಏನಾಗಿರ್ತಕ್ಕಂಥದ್ದು ಅಥವಾ ಡಿಸ್ಟರ್ಬ್ ನಿದ್ರೆಗಳು, ಪದೇ ಪದೇ ಎಚ್ಚರ ಆಗುವಂಥ ರೀತಿಯಲ್ಲಿ ನಿದ್ರೆಯನ್ನು ಮಾಡುವಂಥ ಪರಿಸ್ಥಿತಿಗಳು ಸಿಂಹರಾಶಿನವರಿಗೆ ಬರ್ತದೆ. ಇನ್ನು ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ? ಶನಿಯೇ ನಿಮಗೆ ವಿರೋಧವಾಗಿ ನಿಂತಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಧ್ಯವಾದಷ್ಟು ಹನುಮಾನ್ ಚಾಲೀಸ್ ಪಠನೆ ಮಾಡ್ತಕ್ಕಂಥದ್ದು ಸೂಕ್ತ ಈ ವಾರ. ಆದರೂ ಕೂಡ ನಿಮಗೆ ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಅಥವಾ ಆ ಎನರ್ಜಿ ಅಂತಕ್ಕಂಥದ್ದು ನಿಮ್ಮನ್ನು ಕಾಪಾಡುತ್ತೆ, ಚಿಂತೆ ಬೇಡ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಾರ ಮಧ್ಯಭಾಗದವರೆಗೆ ಉತ್ತಮವಾದಂತಹ ಅವಕಾಶ, ಏಳಿಗೆ, ಆರ್ಥಿಕವಾದಂತಹ ಅಭಿವೃದ್ಧಿ, ಯಶಸ್ಸನ್ನು ಗಳಿಸ್ತಕ್ಕಂಥ ಒಂದು ಪ್ರವೃತ್ತಿಗಳು, ಕೌಟುಂಬಿಕವಾದಂಥ ಸಹಕಾರ, ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳು ಸ್ವಲ್ಪ ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಕಂಡು ಬರ್ತದೆ. ಮತ್ತು ಉದ್ಯೋಗದಲ್ಲೂ ಕೂಡ ಉತ್ತಮವಾದ ಹೆಸರು, ಗೌರವ, ಕೀರ್ತಿ ಸಿಗುವಂಥದಕ್ಕೆ ದಾರಿ ಉಂಟು. ವಿದ್ಯಾರ್ಹತೆ ಮೇಲೆ ಉದ್ಯೋಗವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳನ್ನು ಕೂಡ ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಮೋಕ್ಷ ಭಾವ ಒಂದು ರೀತಿಯಲ್ಲಿ ಒಂದು ಕಡೆಯಿಂದ ಆಸೆ, ಉತ್ಪತ್ತಿಗಳು ಅಥವಾ ಕಲ್ಪನೆಗಳು ಜಾಸ್ತಿ ಇರ್ತದೆ. ಇನ್ನೊಂದು ಕಡೆಯಿಂದ ಯಾವುದೂ ಬೇಡಪ್ಪ, ಏನೂ ಬೇಡಪ್ಪ ಅನ್ನೋ ರೀತಿಯಲ್ಲಿ ಒಂಥರ ಮೋಕ್ಷ ಭಾವ ಅನ್ನೋ ರೀತಿಯಲ್ಲಿ ಒಂದು ಪ್ರವೃತ್ತಿಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಗಂಭೀರವಾದ ಸಮಸ್ಯೆಗಳೇನಾಗುವಂಥ ಸಾಧ್ಯತೆಗಳಿರೋದಿಲ್ಲ. ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ಹಾಕಿದರೆ ಸ್ವಲ್ಪ ಸಕ್ಸಸ್ ಆಗೋದಕ್ಕೆ ದಾರಿ ಉಂಟು. ಗುಪ್ತ ಇಚ್ಛೆಗಳಿಗೆ ಸಂಬಂಧಪಟ್ಟಂತೆ ಈಡೇರುವಂಥ ಲಕ್ಷಣಗಳಿದೆ. ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಈ ವಾರದಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ, ಚಿಂತೆ ಬೇಡ. ಕನ್ಯಾ ರಾಶಿಯವರಿಗೆ ವಾರ ಮಧ್ಯಭಾಗದವರೆಗೆ ಉತ್ತಮವಾದಂಥ ಸ್ಥಿತಿಯೇ ಇರೋದರಿಂದ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಒತ್ತಡ, ಕೋಪ, ತಾಪ, ಸಿಟ್ಟು, ಆತ್ರ, ಮುಂಗೋಪ ಇವೆಲ್ಲವೂ ಕೂಡ ಇರ್ತದೆ. ಆತ್ರದಿಂದ ಕೆಲಸ ಕೆಡ್ತು ಅಂತಾರಲ್ಲ, ಆ ರೀತಿ ಮಾಡ್ಕೊಳ್ತೀರಿ ವಾರ ಮಧ್ಯಭಾಗದಿಂದ ಆಚೆಗೆ. ಹಾಗಾಗಿ ಆತ್ರದ ಕೈಗೆ ಬುದ್ಧಿಯನ್ನು ಕೊಡಬೇಡಿ, ಆ ಕೆಲಸವನ್ನು ಮಾಡೋಕ್ಕೆ ಹೋಗಿ ಎಡವುತ್ತೀರಿ. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡ್ಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರವಿಷ್ಟೇ. ರುದ್ರನ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು.
ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಅದ್ಭುತವಾದಂಥ ಬುದ್ಧಿವಂತಿಕೆ, ತುಂಬ ಚಾಕಚಕ್ಯತೆಯಿಂದ, ತುಂಬ ಬುದ್ಧಿವಂತಿಕೆಯಿಂದ ಕಾರ್ಯವನ್ನು ಮಾಡತಕ್ಕಂಥದ್ದು, ಅದರಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಚಿಂತೆ ಬೇಡ ಅಂತಕ್ಕಂಥದ್ದು. ಮತ್ತು ಸ್ವಲ್ಪ ಒಂಥರ ಅದರ ಜೊತೆಯಲ್ಲಿ ಬುದ್ಧಿವಂತಿಕೆಯ ಜೊತೆಯಲ್ಲಿ ಆ ಯೋಚನೆಗಳ ಜೊತೆಯಲ್ಲಿ ಎಷ್ಟು ಸ್ಪೀಡಾಗಿ ನಿಮ್ಮದು ಬ್ರೈನ್ ವರ್ಕ್ ಆಗುತ್ತೆ ಈ ವಾರ ಅಂದರೆ ಅಷ್ಟು ಸ್ಪೀಡಾಗಿ ವರ್ಕ್ ಆಗುತ್ತೆ. ಅದರ ಜೊತೆಯಲ್ಲಿ ಒಂಥರ ಪುಕುಲುತನವೂ ಕೂಡ ಜಾಸ್ತಿ ಇರ್ತದೆ. ಮತ್ತು ಏನೋ ಒಂದು ರೀತಿಯ ಆತಂಕವೂ ಕೂಡ, ಆತಂಕ ಅನ್ನೋದಕ್ಕಿಂತಲೂ ಕೂಡ ಎಲ್ಲೋ ಏನೋ ಎಡವಟ್ಟಾಗುತ್ತೆ ಅನ್ನೋ ರೀತಿಯಾದಂಥ ಒಂದು ಅತಿ ಆಲೋಚನೆ ಅಂತಕ್ಕಂಥದ್ದು ಕೂಡ ನಿಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸುತ್ತೆ. ಹಾಗಾಗಿ ಒಂದು ಪ್ಲಸ್ ಆಗುತ್ತೆ, ಇನ್ನೊಂದು ಮೈನಸ್ ಆಗುತ್ತೆ ಆ ಬುದ್ಧಿವಂತಿಕೆಯೇ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಹೋಗ್ತಕ್ಕಂಥದ್ದು ಸೂಕ್ತ. ಪಾಲುದಾರಿಕೆ ವ್ಯವಹಾರದಿಂದ ವೃದ್ಧಿ, ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ತಂದೆಯಿಂದ ಧನ ಸಹಾಯವೂ ಕೂಡ ಹರಿದು ಬರತಕ್ಕಂಥ ಸಾಧ್ಯತೆಗಳಿರುತ್ತೆ. ಕೂಡಿಟ್ಟ ಹಣ ಯಾವತ್ತೋ ಏನಕ್ಕೂ ಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಕೂಡಿಟ್ಟಿದ್ದೀರಿ, ಅದನ್ನು ಖರ್ಚು ಮಾಡುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಕೌಟುಂಬಿಕವಾದಂಥ ಸಹಕಾರ ಸಿಗುವಂಥ ಲಕ್ಷಣಗಳಿದೆ. ಗುರುಬಲ ಬೇರೆ ಬಂದಿದೆ. ಹಾಗಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ತುಂಬ ಸುಸೂತ್ರವಾಗಿ ಆಗತ್ತೆ. ಪತ್ರ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗುತ್ತೆ. ವರ್ಗಾವಣೆಗೆ ಸಂಬಂಧಪಟ್ಟಂಥ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅನುಕೂಲವಾಗುತ್ತೆ. ಗೃಹ ಬದಲಾವಣೆ, ಸ್ಥಳ ಬದಲಾವಣೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅನುಕೂಲವಾಗುವಂಥ ಯೋಗ ಫಲಗಳು. ರವಿ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಚೆನ್ನಾಗಿದೆ. ಆಗ ಲಾಭವೂ ಬರಬೇಕು, ಹೆಸರೂ ಬರಬೇಕು, ಗೌರವವೂ ಕೂಡ ಬರಬೇಕು, ಪ್ರಶಂಸೆಯೂ ಕೂಡ ಬರಬೇಕು, ಅಧಿಕಾರಿಗಳಿಂದ ಮನ್ನಣೆಗಳು ಸಿಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಆದರೆ ಸಮಯವನ್ನು ಬ್ಯಾಲೆನ್ಸ್ ಮಾಡೋದ್ರಾಗೆಲ್ಲೋ ಸೋಲ್ತೀರಿ. ಅದೊಂದನ್ನು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ, ತುಂಬ ಅನುಕೂಲವಾಗುತ್ತೆ. ಶುಭ ಕಾರ್ಯ ಪ್ರಯತ್ನ ಅನುಕೂಲವಿದೆ, ಪ್ರಯತ್ನ ಮಾಡಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸಾಲವನ್ನೇನಾದರೂ ಕೇಳಿದ್ದೀರಿ ಅಂತಂದಾಗ ಸಾಮಾನ್ಯವಾಗಿ ಸಿಗುವಂಥ ಸಾಧ್ಯತೆಗಳು ಕಡಿಮೆ. ಆರೋಗ್ಯ ಸುಧಾರಣೆಗಳಿದೆ, ಚಿಂತೆ ಬೇಡ. ಮತ್ತು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ಕೆಲಸಗಾರರು ಇರ್ತಾರಲ್ಲ, ಆ ಕೆಲಸಗಾರರಿಂದ ಒತ್ತಡವನ್ನು ಅಥವಾ ಕಿರಿಕಿರಿಯನ್ನು ಅನುಭವಿಸಬೇಕು ತುಲಾರಾಶಿನವರು. ಒಟ್ಟಿನಲ್ಲಿ ತುಲಾರಾಶಿನ ಆಲ್ಮೋಸ್ಟ್ 80% ಉತ್ತಮವಾದಂಥ ಫಲವನ್ನೇ ನೋಡೋದಕ್ಕೆ ದಾರಿ ಇದೆ. ಅದರಲ್ಲೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ಏನೋ ಒಂದು ಅದೃಷ್ಟವೋ ಯಾವುದೋ ಒಂದು ರೀತಿಯಾದಂಥ ಲಾಭವನ್ನು ನೋಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಹಾಗಾಗಿ ಒಳ್ಳೆಯ ದಿವಸವಿದೆ, ಉಪಯೋಗಿಸಿಕೊಳ್ಳಿ. ಇನ್ನು ಪರಿಹಾರ, ಸಣ್ಣ ಪುಟ್ಟದಾದಂಥ ವ್ಯತ್ಯಾಸ ಆಗಬೇಕು ಅಂದರೆ ಪಂಚಮ ರಾಹು, ಲಾಭಕ್ಕೆ ಹೋಗ್ತಕ್ಕಂಥ ಕೇತು ಲಾಭವನ್ನು ಕೊಡಬೇಕು, ಅಂದರೆ ಆಧ್ಯಾತ್ಮಿಕ ಯಶಸ್ಸನ್ನು ಕೊಡಬೇಕು. ಪಂಚಮ ರಾಹು ಅಂತಕ್ಕಂಥವು ಮಕ್ಕಳ ಆರೋಗ್ಯ ಕೆಡಿಸಬೇಕು ಅಥವಾ ಮಕ್ಕಳಲ್ಲಿ ಮಂಡತನವನ್ನು ತರಬೇಕು. ಹಾಗಾಗಿ ಆ ರಾಹುವಿನ ಪ್ರಭಾವ ಹೋಗಬೇಕಾ, ದುರ್ಗಾರಾಧನೆಯನ್ನು ಮಾಡಿ ಅಥವಾ ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅಷ್ಟಮ ಪ್ರಭಾವ, ಒತ್ತಡದಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳಿಲ್ಲ. ಅವಮಾನಗಳಾಗಬೇಕು, ಅಪವಾದಗಳು ಬರಬೇಕು, ನಿಂದನೆಗಳು ಬರಬೇಕು, ಅತಿ ಕಷ್ಟ ಅನ್ನೋ ರೀತಿಯಾದ ಸಂಕಷ್ಟದ ಸುಳಿಗೆ ಸಿಲುಕಾಕ್ಕೊಳ್ಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಮೃತ್ಯು ಭಯಗಳು ಕಾಡ್ತಕ್ಕಂಥ ಸಂದರ್ಭಗಳು, ಸೋಲು ನಷ್ಟ ನಿರಾಸೆಗಳು ನಿಮ್ಮನ್ನು ಸ್ವಲ್ಪ ಭಯಭೀತರನ್ನಾಗಿ ಮಾಡುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು. ಸಣ್ಣ ಪುಟ್ಟದಾಗಿ ಯಂತ್ರೋಪಕರಣಗಳಿಂದ, ವಾಹನಗಳಿಂದ ಸ್ವಲ್ಪ ಪೆಟ್ಟನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೋದ್ರೂ ಕೂಡ ಅಲ್ಲೇನಾದರೂ ಒಂದು ನಷ್ಟವನ್ನು ನೋಡಬೇಕು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಹಿನ್ನಡೆಗಳಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ದಾಂಪತ್ಯದಲ್ಲಿ ಸ್ವಲ್ಪ ಕಲಹಗಳಾಗಬೇಕು, ವಿರೋಧಗಳನ್ನು ವ್ಯಕ್ತಪಡಿಸಬೇಕಾದಂಥ ಅನಿವಾರ್ಯತೆಗಳು ಬರ್ತದೆ ಅನ್ನೋ ರೀತಿಯಾದಂಥ ಸ್ಥಿತಿ. ಗುರುಬಲ ಇತ್ತು ಇಲ್ಲಿವರೆಗೆ, ಈಗ ಗುರುಬಲ ಮುಂದಕ್ಕೆ ಹೋಗಿದೆ. ಹಾಗಾಗಿ ರವಿ ಒಬ್ಬ ನಿಮಗೆ ಬಲವಾಗಿ ಕುಳಿತಿರ್ತಕ್ಕಂಥಾಗಿರೋದ್ರಿಂದ ನಿಮಗೆ ಮೇಲಧಿಕಾರಿಗಳಿಂದ ಕೆಲವೊಂದು ಸಹಕಾರಗಳು ಸಿಗೋದಕ್ಕೆ ದಾರಿಯಾಗ್ತದೆ. ಅದರಲ್ಲೂ ಕೂಡ ಸರ್ಕಾರಿ ಉದ್ಯಮ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸವನ್ನು ಮಾಡುವಂಥವರು, ರಾಜಕಾರಣಿಗಳ ಕೈಕೆಳ ಕೆಲಸ ಮಾಡುವಂಥವ್ರಿಗೆ ಏನು ಹಿಂದೆ ಹೇಳಿದ ಅವಮಾನಗಳು ಅವೆಲ್ಲ ಆಗ್ತದೆ. ಅದರ ಜೊತೆಯಲ್ಲಿ ಅವರಿಂದ ಅನುಕೂಲವನ್ನು ಕೂಡ ಪಡಿತಕ್ಕಂಥದ್ದು, ಅಥವಾ ರಾಜಕೀಯ ಕ್ಷೇತ್ರ, ಸರ್ಕಾರಿ ಅಧಿಕಾರಿಗಳ ಕ್ಷೇತ್ರದಲ್ಲಿ ವರ್ಗದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲವನ್ನು ಕೂಡ ತಂದು ಕೊಟ್ಟಿದೆ. ಅದರ ಜೊತೆಯಲ್ಲಿ ಆಕಸ್ಮಿಕವಾದಂಥ ಧನಾಗಮನ,
ಯಾವುದೋ ಒಂದು ಸಣ್ಣ ಪ್ರಮಾಣದಲ್ಲಿ ಬರುತ್ತೆ, ನೀವು ನಿರೀಕ್ಷೆ ಇಟ್ಟರಲ್ಲ ಆ ಕಡೆಯಿಂದ ಹಣಕಾಸಿನ ವ್ಯವಸ್ಥೆಗಳಾಗುವಂಥ ಸ್ಥಿತಿ. ಎಷ್ಟೇ ಪ್ರೀತಿ ತೋರಿಸಿದ್ರೂ ಕೂಡ ಸ್ವಲ್ಪ ವಿರೋಧಗಳು ಅಂತಕ್ಕಂಥದ್ದು, ಆ ಪ್ರೀತಿನಲ್ಲೂ ಕೂಡ ಏನಾದರೂ ಒಂದು ಸಂಶಯವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ದಶಮಕೇತು ಚತುರ್ಥ ರಾಹು ಅಂತಕ್ಕಂಥವನು ಮಾನಸಿಕವಾದಂಥ ಗೊಂದಲವನ್ನು ಏರ್ಪಡಿಸ್ತಾನೆ. ಅದರ ಜೊತೆಯಲ್ಲಿ ಉದ್ಯೋಗದಲ್ಲಿ ನಿರಾಸಕ್ತಿಗಳನ್ನು ಮೂಡಿಸ್ತಾನೆ ಕೇತು ಅಂತಕ್ಕಂಥವನು. ಹಾಗಾಗಿ ಒಂದು ರೀತಿಯಲ್ಲಿ ಲಗ್ನಾಧಿಪತಿ ಅಥವಾ ವೃಶ್ಚಿಕ ರಾಷ್ಟ್ರಾಧಿಪತಿಯಾದಂತನು ಬಲವಾಗಿದ್ದರೆ ನಿಮಗೆ ಏನು ಬೇಕಾದ್ರೆ ನಡೀತದೆ. ನಮಗೆ ಸ್ಟ್ರೆಂತ್ ಇಲ್ಲ ಅಂದರೆ ನಮಗೇನೂ ಪ್ರಯೋಜನ ಇಲ್ಲ. ನನ್ನ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಏನು ಬೇಕಾದ್ರೂ ತಿನ್ಬೋದು. ನನ್ನ ಆರೋಗ್ಯ ಸರಿ ಇಲ್ಲ ಅಂದರೆ ಏನೋ ಕೋಟಿಗಟ್ಟಲೆ ಸಾವಿರಾರು ಕೋಟಿ ಬದುಕಿದ್ರೂ ಕೂಡ ಮೃಷ್ಟಾನ್ನ ಭೋಜನಗಳಿದ್ರೂ ಕೂಡ ಪ್ರಯೋಜನ ಇಲ್ಲ. ಆ ಸ್ಥಿತಿನಲ್ಲಿ ಇದೆ ನಿಮ್ಮದು ವೃಶ್ಚಿಕ ರಾಶಿನವ್ರದ್ದು. ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ಕುಲದೇವತಾ ಆರಾಧನೆ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತೆ, ಚಿಂತೆ ಬೇಡ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಗುರುಬಲ ಇರಲಿಲ್ಲ, ಈಗಾಗಲೇ ಗುರುಬಲ ಬಂದಿದೆ. ಗುರುಬಲ ಬಂದಿರತಕ್ಕಂಥದ್ದಾಗಿರೋದ್ರಿಂದ ಒಳ್ಳೆಯ ಹೆಸರು, ಕೀರ್ತಿ, ಮಾನ ಸನ್ಮಾನಗಳು, ಗೌರವಗಳು ಸಿಗಬೇಕು, ಜ್ಞಾನವೃದ್ಧಿಯಾಗಬೇಕು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋಕ್ಕೆ ಹೋದ್ರೂ ಕೂಡ ಅಲ್ಲಿ ಏನಾದರೂ ಒಂದು ಸಲಹೆ ಮಾರ್ಗದರ್ಶನದಿಂದ ಅಥವಾ ಹಿರಿಯರ ಮಾರ್ಗದರ್ಶನದಿಂದ ಒಳ್ಳೆಯ ಮಾರ್ಗದಲ್ಲಿ ಹೋಗೋದಕ್ಕೆ ದಾರಿ ಆಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುವಂಥದ್ದು ಗುರುವಿನ ಬಲದಿಂದ. ಆದರೆ ಭಾಗ್ಯಕೇತು ಅಂತಕ್ಕಂಥವನು ಸ್ವಲ್ಪ ತಂದೆಯ ಆರೋಗ್ಯವನ್ನು ಕೆಡಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ಮತ್ತು ತಂದೆಯೊಂದಿಗೆ ಶತ್ರುತ್ವವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಉನ್ನತ ವಿದ್ಯಾಭ್ಯಾಸದ ಪ್ರಯತ್ನದಲ್ಲಿ ಸ್ವಲ್ಪ ಸೋಲುಗಳನ್ನು, ಹಿನ್ನಡೆಗಳನ್ನು ನೋಡಬಹುದು. ಆದರೆ ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳು ಜಾಸ್ತಿ ಆಗ್ತದೆ, ದೈವ ಭಕ್ತಿ ಜಾಸ್ತಿ ಆಗುವಂಥ ಪರಿಸ್ಥಿತಿ ನಿರ್ಮಾಣವಾಗತ್ತೆ. ತೃತೀಯ ರಾಹು ಅಂತಕ್ಕಂಥವನು ಧೈರ್ಯವನ್ನು ತಂದು ಕೊಡ್ತಾನೆ, ಹೋರಾಟದ ಕಿಚ್ಚನ್ನು ತಂದು ಕೊಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗತ್ತೆ. ಮತ್ತು ವರ್ಗಾವಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನದಲ್ಲಿ ಎಲ್ಲೋ ಸಣ್ಣದಾಗಿ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಗೃಹ ಬದಲಾವಣೆಗೆ ಸಂಬಂಧಪಟ್ಟಂತೆ ತಪ್ಪು ನಿರ್ಧಾರ, ವರ್ಗಾವಣೆ, ಇಲ್ಲಿಂದ ಎಲ್ಲೋ ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕು ಅಂದ್ಕೊಂತೀರಿ, ಇಲ್ಲೇನೋ ಕಿರಿಕಿರಿದೆ ಬೇರೆ ಕಡೆ ಹೋಗೋಣ ಅನ್ನೋ ರೀತಿಯಲ್ಲಿ ಇಲ್ಲಿಗಿಂತಲೂ ಕೂಡ ಅಲ್ಲಿಗೆ ಹೋಗಿಬಿಡ್ತಾರೆ. ಅಂದರೆ ಬಾಂಡ್ಲಿಯಿಂದ ಜಿಗಿದು ಬೆಂಕಿಗೆ ಬಿದ್ದಂಥ ಪರಿಸ್ಥಿತಿಗೆ ತಂದುಕೊಳ್ತೀರಿ. ಮನೆ ಚೇಂಜ್ ಮಾಡಬೇಕು, ಇಲ್ಲಿ ಸರಿ ಇಲ್ಲ, ಯಾಕೋ ವಾಸ್ತು, ಇನ್ನೊಂದು ಮನೆಗೆ ಹೋಗೋಣ, ಇದಕ್ಕಿಂತಲೂ ಕೆಡುವಂಥ ಮನೆಯನ್ನು ಆಯ್ಕೆ ಮಾಡಿಕೊಳ್ತೀರಿ. ಹಾಗಾಗಿ ಜಾಗ್ರತೆ. ಸ್ತ್ರೀಯರಿಂದ ಅಥವಾ ಸಹೋದರಿಯರಿಂದ ಸಹಕಾರಗಳು ಬರೋದಕ್ಕೆ ದಾರಿಯಾಗ್ತದೆ. ಕಲಹಗಳಾದರೂ ಮಕ್ಕಳೊಂದಿಗೆ ಕಲಹಗಳಾಗ್ತದೆ, ಆದರೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಸ್ಥಿತಿ ಇದೆ. ಪೂರ್ವದಲ್ಲಿ ಯಾವುದೋ ಒಂದು ಸಣ್ಣದಾದಂಥ ತಪ್ಪನ್ನು ಅಥವಾ ಯಾರಿಗೋ ಅವಮಾನವನ್ನು ಮಾಡಿದ್ದೀರಿ, ಅದರ ಪರಿಣಾಮ ಆ ಅವಮಾನ ಅಂತಕ್ಕಂಥದ್ದು ನಿಮಗೆ ಈ ಸಂದರ್ಭದಲ್ಲಿ ಪ್ರಾಪ್ತಿಯಾಗುವಂಥ ಸ್ಥಿತಿ. ಕುಜನ ಪ್ರಭಾವ ಹೋಗುವವರೆಗೂ ಕೂಡ ನೀವು ಅದನ್ನು ಅನುಭವಿಸಲೇಬೇಕಾಗತ್ತೆ. ಅದರಲ್ಲೂ ಕೂಡ ಸಾಮಾನ್ಯವಾಗಿ ಇದರ ಪರಿಣಾಮಗಳು ನಿಮಗೆ ಯಾವಾಗ ಹೆಚ್ಚಾಗಿ ಬರುತ್ತೆ ಅಂದರೆ ರವಿ ಸ್ವಲ್ಪ ಮಿಥುನ ರಾಶಿನವರಿಗೆ ಬಂದಾಗ ನಿಮಗೆ ಅದರ ಪರಿಣಾಮಗಳು ಜಾಸ್ತಿ ಆಗತ್ತೆ. ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನದಾದಂಥ ಆಸಕ್ತಿಯನ್ನು ತೋರಿಸುವಂಥ ಸಾಧ್ಯತೆಗಳಿರುತ್ತೆ. ವಿದೇಶಿಯಾನ ದೂರ ಪ್ರಯಾಣ ಮಾಡುವಂಥವರಿಗೆ ಸ್ವಲ್ಪ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ನಿಮಗೆ ಎಜುಕೇಷನ್ ಮೇಲೆ ಉದ್ಯೋಗನ ಹುಡುಕ್ತಾ ಇರುವಂಥವ್ರಿಗೆ ಅನುಕೂಲ. ಅದರಲ್ಲೂ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಉದ್ಯೋಗನ ಹುಡುಕ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಗುರುಬಲವೇ ನಿಮಗೆ ರಕ್ಷಣೆಯಾಗಿ ನಿಂತು ಎಲ್ಲ ವಿಘ್ನಗಳ ನಿವಾರಣೆ ಮಾಡಿ ಒಂದು ಸಂತೃಪ್ತಿಯಾದಂಥ ಜೀವನವನ್ನು ನಡೆಸೋದಕ್ಕೆ ಏನು ಬೇಕೋ ಅದನ್ನು ಗುರುವೇ ನಿಮಗೆ ಕೊಡೋದ್ರಿಂದ ಈ ವಾರ ನೀವು ಗುರುಚರಿತ್ರೆಯನ್ನು ಪಾರಾಯಣ ಮಾಡೋದರಿಂದ ಇನ್ನಷ್ಟು ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಲಗ್ನಾಧಿಪತಿ ಅಥವಾ ರಾಷ್ಟ್ರಾಧಿಪತಿಯಾದಂಥವನು ಶನಿ ನಿಮಗೆ ಸ್ವಭಾವದಲ್ಲಿದ್ರೂ ಕೂಡ ಅಥವಾ ಸ್ವನಕ್ಷತ್ರದಲ್ಲಿದ್ರೂ ಕೂಡ ಮಂದತ್ವಕ್ಕೆ ಒಳಗಾಗಿದ್ದಾನೆ. ನಿಮ್ಮ ಕೆಲಸ ಕಾರ್ಯಗಳಾಗಲ್ವಾ ಅಂದರೆ ಆಗತ್ತೆ, ವ್ಯವಹಾರ ಆಗಲ್ವಾ ಅಂದರೆ ಆಗತ್ತೆ. ಆದರೆ ಈಗಾಗುವಂಥದ್ದು ಇನ್ನೊಂದು ತಿಂಗಳು ಬಿಟ್ಟು ಆಗುತ್ತೆ. ಬೆಳಗ್ಗೆ ಆಗುವಂಥ ಕೆಲಸವನ್ನು ಅಲಸಿ ಸಾಯಂಕಾಲ ಮಾಡಿಕೊಡ್ತಾರೆ, ಅಥವಾ ಇವತ್ತಾಗುವಂಥ ಕೆಲಸ ಇನ್ನೊಂದು ವಾರ ಬಿಟ್ಟು ಮಾಡಿಕೊಡ್ತಾರೆ. ಈ ರೀತಿಯಲ್ಲಿ ಸ್ವಲ್ಪ ಎಳೆದಾಡಿಸಿ ಅಷ್ಟು ಸುಸೂತ್ರವಾಗಿ ಆಗಲ್ಲ. ಕೆಲಸ ಆಗತ್ತೆ ಬಟ್ ಎಳೆದಾಡಿಸುತ್ತೆ ಅಷ್ಟೇ. ಆರ್ಥಿಕವಾದಂಥ ಸ್ಥಿತಿ ಸ್ವಲ್ಪ ಮಂದತ್ವದಿಂದ ಕೂಡಿರ್ತದೆ.
ಧನಪ್ರಭಾವ ರಾಹು ಅಂತಕ್ಕಂಥವನು ಸ್ವಲ್ಪ ಚೀಟಿ ವ್ಯವಹಾರ, ಷೇರು ಮಾರುಕಟ್ಟೆಯಲ್ಲಿ ನಷ್ಟವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರಬಹುದು, ಅಥವಾ ಮೋಸಕ್ಕೆ ಒಳಗಾಗಬಹುದು. ಅತಿ ಬಡ್ಡಿಯ ಆಲೋಚನೆಗಳಲ್ಲೋ ಹೋಗಿ ಅಥವಾ ಎಲ್ಲೋ ಸಣ್ಣದಾಗಿ ಯಾರಿಗೋ ಸಹಾಯವನ್ನು ಮಾಡೋಕ್ಕೆ ಹೋಗಿ ಕಳೆದುಕೊಳ್ತಕ್ಕಂಥ ಸ್ಥಿತಿಯು ಬರುತ್ತೆ. ರಾಹುವಿನ ಪ್ರಭಾವ ನಿಮಗೆ ಪದೇ ಪದೇ ಮಕರ ರಾಶಿನವ್ರಿಗೆ ಅದನ್ನು ಮಾಡ್ತಾ ಇರ್ತದೆ. ಜಾಗ್ರತೆಯಿಂದ ಇರಿ. ಇನ್ನು ತೃತೀಯ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಅತಿ ಹೆಚ್ಚು ಶತ್ರುಗಳನ್ನು ಕುಟುಂಬಸ್ಥರು ಅಂತಕ್ಕಂಥ ರೀತಿಯಲ್ಲೋ ಅಥವಾ ಬಂಧುಗಳು ಅಂತ ಏನು ಕರಿತಿರಲ್ಲ, ಆ ಬಂಧುಗಳಲ್ಲೇ ನೀವು ನೋಡ್ತೀರಿ. ಈ ಸಂದರ್ಭದಲ್ಲಿ ರವಿ ಪ್ರಭಾವ ಬಲವಾಗಿದೆ. ನಿಮಗೆ ರವಿ ಪ್ರಭಾವ ಬಲವಾಗಿದ್ದರೆ ಸ್ವಲ್ಪ ಅದರಿಂದ ವಿರೋಧಗಳೇ ಜಾಸ್ತಿ ಕಾಣ್ಕೊತೀರಿ, ಅಥವಾ ಅದರಿಂದ ನಷ್ಟವನ್ನೇ ಜಾಸ್ತಿ ನೋಡ್ತೀರಿ. ಹಾಗಾಗಿ ಮೃತ್ಯು ಭಯಗಳು ಯಥಾವತ್ತಿರುತ್ತೆ. ರಾಜಕಾರಣಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ ಸ್ವಲ್ಪ ಜಾಗ್ರತೆಯಿಂದಿರಿ, ಎಲ್ಲೋ ಆಪತ್ತಿಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ವೃತ್ತಿ ಪ್ರವೃತ್ತಿಗಳಲ್ಲಿ ಸ್ವಲ್ಪ ಅಷ್ಟೊಂದು ಅನುಕೂಲಕರ ವಾತಾವರಣವನ್ನು ನೋಡುವಂಥ ಸಾಧ್ಯತೆಗಳು ಇರೋದಿಲ್ಲ. ಆಧ್ಯಾತ್ಮಿಕವಾದಂಥ ಸ್ವಲ್ಪ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ. ಮತ್ತು ಯಾವುದೋ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀನಿ ಅಂತಂದರೆ ಅದರ ಫಲ ಸಿಗೋದಿಲ್ಲ. ಯಾಕೆಂದರೆ ನೀವು ಫಲ ಸಿಗುವಂಥವರ ಕೈಯಲ್ಲಿ ನೀವು ಮಾಡಿಸೋದಿಲ್ಲ. ಯಾಕೆಂದರೆ ಪೂಜೆ ಮಾಡುವಂಥದ್ದು ಯಾರು ಪೂಜೆ ಮಾಡಿಸ್ಕೊಡ್ತಾರೋ ಒಂದು ಪರಿಶುದ್ಧವಾಗಿ ನಿಷ್ಕಲ್ಮಶ ಸ್ಥಿತಿಯಿಂದ ಅದರದೇ ಆದಂಥ ಒಂದು ಭಗವಂತನ ಒಂದು ಅನುಷ್ಠಾನ ಮತ್ತೊಂದು ಮಗದನ್ನು ಮಾಡ್ಕೊಂಡು ಮಾಡದಂಥವ್ರ ಕೈಯಲ್ಲಿ ತುಂಬ ಸಕ್ಸಸ್ ಆಗುತ್ತೆ. ಇಲ್ಲ ಅಂದರೆ ಇಲ್ಲ. ಹಾಗಾಗಿ ಅದನ್ನು ಆಯ್ಕೆ ಮಾಡಿಕೊಂಡಾಗ ಇರಲಿ ಸೋಲ್ತಿರಿ ಅಂತಕ್ಕಂಥದ್ದು. ಅಷ್ಟಮ ಕೇತು ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಸ್ವಲ್ಪ ತೊಂದರೆಗಳಿಗೆ ಸಿಕ್ಕಾಕೊಳ್ತಕ್ಕಂಥದ್ದು, ಮತ್ತು ಸ್ವಲ್ಪ ಕೆಟ್ಟ ಸುದ್ದಿಗಳು ವಿಪರೀತವಾಗಿ ಬರುತ್ತೆ. ಕೇತು ಪ್ರಭಾವ ಅಷ್ಟಮದಿಂದ ಹೋಗುವವರೆಗೂ ಕೂಡ ಕೆಟ್ಟ ಸುದ್ದಿಗಳು. ಆದರೆ ಆಧ್ಯಾತ್ಮಿಕದ ಕಡೆಗೆ ಹೆಚ್ಚಿನದಾದಂಥ ಒಲವು ಜಾಸ್ತಿ ಆಗುವಂಥದ್ದು. ಅದೇ ರೀತಿಯಲ್ಲಿ ಕೆಲವೊಬ್ಬರಿಗೆ ಏನಾದರೂ ಕೇತುವಿನ ಪ್ರಭಾವ ಇತ್ತು ಜನ್ಮಜಾತಕದಲ್ಲಿಂದಾಗ ಈ ಸಂದರ್ಭದಲ್ಲಿ ನಿಮಗೇನಾಗುತ್ತೆ, ದುಷ್ಟಶಕ್ತಿಗಳ ಕಾಟವೂ ಕೂಡ ಹೆಚ್ಚಾಗುತ್ತೆ. ಈ ಭೂತ ಪ್ರೇತ ಅನ್ನೋ ರೀತಿಯಲ್ಲಿ ಏನು ಸ್ವಲ್ಪ ಅವರಿಗೆ ಅನುಭವಗಳಾಗ್ತಾರಲ್ಲ, ಅಂಥವರಿಗೆ ಸ್ವಲ್ಪ ಅದರ ಪರಿಣಾಮ ಜಾಸ್ತಿ ಆಗುತ್ತೆ. ಮಕರ ರಾಶಿನವರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಗುರುಬಲ ಇಲ್ಲ, ಶನಿ ಬಲ ಬಂದಿದೆ. ಬಂದರೂ ಕೂಡ ಶನಿ ಬಲ ಇದ್ರೂ ಕೂಡ ನಿಧಾನ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ನೀಚ ಕುಜನ ದೃಷ್ಟಿ ಬೇರೆ ಇದೆ. ಹಾಗಾಗಿ ಏನು ಮಾಡಿಕೊಳ್ಬೇಕು? ಸುಬ್ರಹ್ಮಣ್ಯನಿಗೆ ಕಣಿಗಿಲೆ ಹೂವಿನಿಂದ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ತಕ್ಕ ಮಟ್ಟಿಗೆ ನಿಮಗೆ ಆ ದುಷ್ಟಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ. ಇನ್ನು ಕುಂಭರಾಶನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಜನ್ಮನ ಶನಿ ಕಾಟ ಹೋಗಿದೆ, ಗುರುಬಲ ಬಂದಿದೆ. ಗುರುಬಲ ಬಂದಿರೋದ್ರಿಂದ ಸ್ವಲ್ಪ ರಕ್ಷಣೆ ಸಿಗುತ್ತೆ, ಅನುಕೂಲವಾಗುತ್ತೆ, ಯೋಗ ಫಲಗಳು ಬರುತ್ತೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಅಂದರೆ ಮದುವೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅನುಕೂಲವಾಗುವಂಥದ್ದು. ಎರಡನೇ ಮಕ್ಕಳ ಜೀವನದಲ್ಲಿ ಏಳಿಗೆಯನ್ನು ಕಾಣತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಸಂತಾನ ದೋಷಗಳು ಅಂತಕ್ಕಂಥದ್ದು ಸ್ವಲ್ಪ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಸಾಲದಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ಅಥವಾ ಆರ್ಥಿಕವಾದಂಥ ಸಮಸ್ಯೆಗಳಿಂದ ಬಿಡುಗಡೆ ಅಂಥ ಅವಕಾಶಗಳು, ಕೌಟುಂಬಿಕವಾಗಿ ಇರ್ತಕ್ಕಂಥ ಸಮಸ್ಯೆಗಳು ಬಿಡುಗಡೆಯನ್ನು ಪಡಿತಕ್ಕಂಥ ಸಾಧ್ಯತೆಗಳು, ವಸ್ತ್ರಾಭರಣ ಖರೀದಿಯನ್ನು ಮಾಡುವಂಥ ಯೋಗ ಫಲವನ್ನು ಕೂಡ ಪಡೆದುಕೊಂಡು ಬಂದಿದ್ದೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಉದ್ಯೋಗ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸ್ಥಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಪ್ರಯತ್ನವನ್ನು ಮಾಡಿ. ವೃತ್ತಿ ಪ್ರವೃತ್ತಿಗಳಲ್ಲಿ ತಕ್ಕ ಮಟ್ಟಿಗೆ ಏಳಿಗೆಯನ್ನು ಕಾಣುವಂಥ ಸ್ಥಿತಿ ಇದೆ. ಮತ್ತು ಮಕ್ಕಳಿಂದ ಏನೋ ಒಂದು ಸಣ್ಣದಾದ ಸಹಕಾರವೋ ಅನುಕೂಲವೋ ಪಡೆಯುವಂಥ ಯೋಗ ಫಲವನ್ನು ಈ ಕುಂಭರಾಶಿನವರು ಪಡೆದುಕೊಂಡು ಬಂದಿದ್ದೀರಿ. ಹತ್ತತ್ರ ಸುಮಾರು ಒಂದು 70ರಿಂದ 80 ಭಾಗ ಉತ್ತಮವಾದಂಥ ಫಲವನ್ನೇ ನೋಡಬಹುದು. ಆದರೆ ಜನ್ಮರಾಹು ಅಂದರೆ ರಾಶಿಗೆ ಬರ್ತಾ ಇರ್ತಕ್ಕಂಥ ರಾಹು, ಸಪ್ತಮಲ್ಲಿರ್ತಕ್ಕಂಥ ಕೇತು ಪ್ರವೇಶವನ್ನು ತೆಗೆದುಕೊಳ್ತಾ ಇರೋದ್ರಿಂದ ಅವರಿಬ್ಬರು ನಿಮಗೆ ಕೆಡಿಸ್ತಾರೆ. ಕೆಡಿಸೋದ್ರಿಂದ ಏನಾಗುತ್ತೆ, ಇನ್ನೇನು ಆಯಿತು ಅನ್ನೋ ಒಂದು ಕೆಲಸವನ್ನು 90% ಆಗಿರ್ತದೆ, 10% ಎಲ್ಲೋ ತಪ್ಪುವಂಥ ಪರಿಸ್ಥಿತಿ, ನಿಮ್ಮಲ್ಲೇ ಗೊಂದಲವನ್ನು ಏರ್ಪಡಿಸಿಬಿಟ್ಟು ಕೆಡಿಸಿಬಿಡ್ತಾರೆ. ಹಾಗಾಗಿ ಆ ರಾಹುಕೇತುವಿನ ಸಾಧ್ಯವಾದಷ್ಟು ಈಗಲೇ ಮಾಡ್ಕೊಂಬಿಡಿ. ನೀವು ರಾಹುಕೇತುವಿನ ಪ್ರಭಾವ ಒಂದು 21 ದಿವಸ ಒಂದು ನಾಗದೇವತ ಪ್ರದಕ್ಷಿಣೆ ಮಾಡಿ. ಆ ರಾಹು ಕೇತುವಿನ ಪ್ರಭಾವ ನಿಮಗೆ ಕಡಿಮೆ ಆಗುತ್ತೆ ಸಾಧ್ಯವಾದಷ್ಟು ನೀವು ಕುಂಭರಾಶಿನವರು. ಇನ್ನು ಮೀನರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗುರುಬಲ ಹಿಂದೆನೂ ಇರಲಿಲ್ಲ, ಈಗಲೂ ಇಲ್ಲ. ಜನ್ಮ ಶನಿ ಕಾಟ ಬೇರೆ, ರಾಹು ವ್ಯಯಕ್ಕೆ ಹೋಗ್ತಾಯಿದ್ದಾನೆ. ಬರೀ ಅಪಶಕನಗಳೇ ಆಗಬೇಕು, ಅನಾರೋಗ್ಯವನ್ನೇ ತಂದುಕೊಳ್ಳಬೇಕು.
ಒತ್ತಡವನ್ನೇ ತಂದುಕೊಳ್ಳಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಪ್ರೀತಿ ಪ್ರೇಮ ಭಾವನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಹೆಜ್ಜೆಯನ್ನು ಇಡತಕ್ಕಂಥದ್ದು, ಮಕ್ಕಳು ಎಲ್ಲೋ ಹಾದಿ ತಪ್ಪುವಂಥ ಸ್ಥಿತಿಯೋ ಅಥವಾ ಮಕ್ಕಳಿಂದ ನೋವನ್ನು ತಂದುಕೊಳ್ತಕ್ಕಂಥದ್ದು ಅಥವಾ ಮಕ್ಕಳಿಂದ ನಿಮ್ಮ ಕುಟುಂಬ ಗೌರವಕ್ಕೆ ಧಕ್ಕೆಯಾಗುವಂಥ ಪರಿಸ್ಥಿತಿಯು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಸ್ಥಿರಾಸ್ತಿ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡುವಂಥವರಿಗೆ ಅನುಕೂಲ, ಸ್ಥಿರಾಸ್ತಿ ಖರೀದಿ ಸ್ವಲ್ಪ ಅನಾನುಕೂಲ, ಶುಭಕಾರ ಪ್ರಯತ್ನ ಈ ವಾರ ಅಂತ ಅನುಕೂಲದ ಸ್ಥಿತಿನಲ್ಲಿ ಇಲ್ಲ ಅಂತಕ್ಕಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಏನಾದರೂ ಸ್ವಲ್ಪ ಸಣ್ಣ ಪುಟ್ಟದಾದಂಥ ಸಹಕಾರ ಸಿಗುವುದಾದರೆ ಸ್ವಲ್ಪ ಸಂಗಾತಿಯಿಂದ ಸಿಗಬಹುದು. ವಾರ ಮಧ್ಯಭಾಗದ ನಂತರ ಆ ಸಂಗಾತಿಯೊಂದಿಗೂ ಕೂಡ ನೀವು ಕಿರಿಕಿರಿಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಶುಕ್ರ ಬಲವಾಗಿದ್ದಾನೆ. ಮೀನರಾಶಿನವರಿಗೆ ಏನಾಗ್ತದೆ, ಶುಕ್ರ ಬಲವಾಗಿರಬಾರದು, ಶುಕ್ರ ಬಲವಾಗಿದ್ದಾನೆ. ಹಾಗಾಗಿ ಯೋಗವನ್ನು ಕೊಡ್ತಕ್ಕಂಥವ್ರು ಮನಹೀನನಾಗಿದ್ದಾನೆ ಕುಜ. ಹಾಗಾಗಿ ನಿಮಗೇನಾಗುತ್ತೆ, ಆ ಕುಜನ ಪ್ರಭಾವ ಸ್ವಲ್ಪ ಮುಂದಕ್ಕೆ ಬಂದರೆ ನೀವು ಬಚಾವಾಗ್ತೀರಿ. ಶುಕ್ರನಾದರೂ ಮುಂದಕ್ಕೆ ಹೋಗಬೇಕು, ಆವಾಗ ನಿಮಗೆ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಾಗ್ತದೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಅಥವಾ ಸಂಬಳ ಕಡಿಮೆ ಇರತಕ್ಕಂಥ ಉದ್ಯೋಗ ದೊರಕುವಂಥ ಸಾಧ್ಯತೆಗಳಿರುತ್ತೆ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಅನಾನುಕೂಲ, ಆಧ್ಯಾತ್ಮಿಕವಾದಂಥ ಚಟುವಟಿಕೆ ಹಿನ್ನಡೆಯನ್ನು ತಂದುಕೊಡುವಂಥದ್ದು ಈ ಸಂದರ್ಭದಲ್ಲಿ ಇರುತ್ತೆ. ವ್ಯಯರಾಹು ದುಸ್ವಪ್ನಗಳನ್ನು ತರ್ತಾನೆ. ಅದರಲ್ಲೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪಿತ್ತದೋಷ, ಎಕ್ಸಸ್ ಆಫ್ ಹೀಟು, ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆ, ಸ್ಪೈನಲ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ಕೆಂಪು ರಕ್ತ ಕಣಗಳಲ್ಲಿ ವ್ಯತ್ಯಾಸ, ಅಂದರೆ ವಿಟಮಿನ್ ಡಿ ಸಮಸ್ಯೆ ಇರತಕ್ಕಂಥವರು ಸ್ವಲ್ಪ ಹೆಚ್ಚಿನದಾಗಿ ನಿಮಗೆ ನೋವನ್ನು ಕೊಡಬಹುದು. ಅದರ ಜೊತೆಯಲ್ಲಿ ಈ ಗಂಟಲಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಈ ಸಂದರ್ಭ ನಿಮಗೆ ಅನಾರೋಗ್ಯವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತ ಹೇಳ್ತದೆ. ಸಾಮಾನ್ಯವಾಗಿ ಹೃದಯಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಬಿ ಪಿ ಸಂಬಂಧಪಟ್ಟಂಥ ವ್ಯತ್ಯಾಸ, ಇವೆಲ್ಲವೂ ಕೂಡ ಕೂದಲು ಉದುರತಕ್ಕಂಥದ್ದು, ಇವೆಲ್ಲ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಉಲ್ಬಣ ಆಗಬಹುದು. ಮೀನರಾಶಿನವರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ಬಿಲ್ವ ಪತ್ರೆಯಿಂದ ಶಿವನಿಗೆ ಅಷ್ಟೋತ್ತರವನ್ನು ಮಾಡಿಸಿ. ಯಾವ ಗ್ರಹವೂ ಕೂಡ ನಿಮಗೆ ಪೂರಕವಾದಂಥ ರೀತಿಯಲ್ಲಿ ಇಲ್ಲ ಮೀನರಾಶಿನವರಿಗೆ. ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಕೂಡ ಬಿಲ್ವಾಷ್ಟೋತ್ತರವನ್ನೇ ಶಿವನಿಗೆ ಮಾಡಿ. ಅದರಿಂದ ಯಾವ ಗ್ರಹದ ಸಪೋರ್ಟ್ ಇಲ್ಲ ಅಂದ್ರೂ ಕೂಡ ಆ ಶಿವಯ್ಯ ನಿಮಗೆ ಬೆನ್ನಿಗೆ ನಿಂತು ಕಾಪಾಡ್ಕೊಂಡು ಹೋಗ್ತಾನೆ. ಚಿಂತೆ ಬೇಡ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ತನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.